ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತಂದರೆ ಡಬ್ಲಿ ಕಾಯಿನ್ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟನ್ನು ಮಿಸ್ ಮಾಡ್ಕೊಂಡಿದ್ರೆ ಇನ್ನೂ ಕೂಡ ಯೂಸ್ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಮೈನಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವ್ರ ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ವ್ಯಾಲೆಟನ್ನು ಕನೆಕ್ಟ್ ಮಾಡಲೇಬೇಕಂದ್ರೆ ಖಂಡಿತ ಮಾಡಲೇಬೇಕು. ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಏರ್ ಡ್ರಾಪ್ ಸಿಗುತ್ತೆ, ಇಲ್ಲಾಂದರೆ ನಮ್ಗೆ ಯಾವುದೇ ಥರ ಏರ್ ಡ್ರಾಪ್ ಸಿಗೋದಿಲ್ಲ. ಸೊ ಯಾವ ಒಂದು ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸನ್ನು ಮಾಡ್ತಾ ಇದ್ವಿ. ಎರಡನೇ ಅಪ್ಡೇಟ್ ಬಂತಂದರೆ ಬೈನಾನ್ಸ್ ವೆಬ್3ಯಲ್ಲಿ ನಡೀತಿರೋಂಥ ಏರ್ ಡ್ರಾಪ್ ವೀಕ್ 1 ಡನ್ ಆಗಿದೆ. ಇವಾಗ ವೀಕ್ 2 ಕೂಡ ಸ್ಟಾರ್ಟ್ ಆಗಿದೆ. ಬಟ್ ವೀಕ್ 2 ಜೊತೆಗೆ ಕೆಲವೊಂದು ಅಪ್ಡೇಟ್ಸ್ ಇದೆ, ಇಂಪಾರ್ಟೆಂಟ್ ಅಪ್ಡೇಟು, ಅದ್ರ ಬಗ್ಗೆ ಡಿಸ್ಕಸನ್ನು ಮಾಡ್ತಾಯಿದ್ವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತಂದರೆ ಡಾಕ್ಸ್ ಕಮ್ಯುನಿಟಿ ಹಳೆ ನಾಟ್ ಕಾಯಿನ್ ಯೂಸರ್ಗೆ ರಿವಾರ್ಡನ್ನು ಕೊಡ್ತಾ ಇದ್ದಾರೆ. 50 ಡಾಕ್ಸು, 4200 ಡಾಕ್ಸು, 20,000 ಡಾಕ್ಸನ್ನು. ಬಟ್ ಹಳೆ ಎಲ್ಲ ನಾಟ್ ಕಾಯಿನ್ ಯೂಸರ್ಗೂ ಈ ಒಂದು ರಿವಾರ್ಡ್ ಸಿಗ್ತಾ ಇದೆ ಅಂದರೆ ಖಂಡಿತ ಇಲ್ಲ. ಸೊ ಯಾರಿಗೆ ಸಿಗ್ತಾ ಇದೆ, ಯಾರಿಗೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಅಪ್ಡೇಟ್ ಡಾಕ್ಸ್. ಇಲ್ಲೇ ನೋಡ್ತಾ ಇರ್ಬೋದು, ನಾಟ್ ಕಾಯಿನ್ ಯೂಸರ್ ಬೋನಸ್ ಅಂದ್ಬಿಟ್ಟು 50 ಡಾಕ್ಸನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ಸ್ಟಾರ್ಟನ್ನು ಕ್ಲಿಕ್ ಮಾಡ್ತೀರಾ, ನಾಟ್ ಕಾಯಿನ್ಗೆ ರಿಡೈರೆಕ್ಟ್ ಆಗುತ್ತೆ, ವಾಪಸ್ ಬರ್ತೀರಾ, ಕ್ಲೈಮ್ ಮಾಡ್ಕೊತೀರಾ. ಸಿಂಪಲ್ ಅಲ್ವಾ? ಆ್ಯಂಡ್ ಎರಡನೇ ಹೇಳ್ಬಿಡ್ತು ಅಂದರೆ ನಾಟ್ ಕಾಯಿನ್ ಗೋಲ್ಡ್ ಯೂಸರ್, ನಾಟ್ ಕಾಯಿನ್ ಪ್ಲಾಟಿನಮ್, ಅದು ಕೂಡ 4200 ಡಾಕ್ಸು, 20,000 ಡಾಕ್ಸ್, ಕಡಿಮೆನೇ ಇಲ್ಲ ಅವರು. ಬಟ್ ಇದು ಎಲ್ರಿಗೂ ಸಿಗ್ತಾ ಇದೆ ಅಂದರೆ ಖಂಡಿತ ಇಲ್ಲ. ಫಸ್ಟ್ ಏನು ಮಾಡ್ತೀರಾ, ನಾಟ್ ಕಾಯಿನ ಓಪನ್ ಮಾಡ್ಕೊತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಯಾವ ಒಂದು ಲೆವೆಲ್ ಇದ್ದೀರಾ. ಸದ್ಯಕ್ಕೆ ಇವಾಗ ನಾನು ಬ್ರಾಂಜಲ್ಲಿ ಇದ್ದೀನಿ ಅಂದರೆ ನನಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ. ನೀವೇನಾದರೂ ಗೋಲ್ಡಲ್ಲಿದ್ರಿ, ಪ್ಲಾಟಿನಮಲ್ಲಿ ಇದ್ರಿ ಅಂದರೆ ನಿಮಗೆ ರಿವಾರ್ಡ್ ಸಿಗುತ್ತೆ. ಈ ಗೋಲ್ಡು ಪ್ಲಾಟಿನಮ್ ಹೆಂಗೆ ಸಿಗುತ್ತೆ ಅಂದರೆ, ನಾವೇನು ಮಾಡಿದ್ರಿ, ನಾಟ್ ಕಾಯಿನ್ ವಿಡ್ರಾ ಬಿಟ್ಟಾಗ, ಲಿಸ್ಟಿಂಗ್ ಆದಾಗ ವಿಡ್ರಾನ ಮಾಡ್ಕೊಂಡು ಸೆಲ್ ಮಾಡ್ಬಿಟ್ಟು ಕೂತ್ಕೊಂಡ್ವಿ. ಬಟ್ ಕೆಲವೊಬ್ಬರು ಯೂಸರ್ ಏನು ಮಾಡಿದ್ರು, ಬೋನಸನ್ನು ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಸ್ಟೇಕನ್ನು ಮಾಡಿದ್ರು. ಸ್ಟೇಕನ್ನು ಮಾಡಿದ ನಂತರ ವಿಡ್ರಾ ಮಾಡಲಿಲ್ಲ. ಮತ್ತೆ ಏನು ಮಾಡಿದ್ರು, ಇಲ್ಲಿರೋಂತಹ ಪ್ಲ್ಯಾಟಿನಮ್ ಮತ್ತು ಗೋಲ್ಡನ್ನು ಪರ್ಚೇಸನ್ನು ಮಾಡಿದರು. ಸೊ ಯಾರೆಲ್ಲ ಈ ಪ್ಲ್ಯಾಟಿನಮ್ ಮತ್ತು ಗೋಲ್ಡ್ ಮೆಂಬರ್ಶಿಪ್ಪನ್ನು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಆ ಒಂದು 20,000 4,200 ಟೋಕನ್ಸ್ ಏನಿದೆ ಅದು ಸಿಗುತ್ತೆ. ಇಲ್ಲಾಂದರೆ ನಮಗೆಲ್ಲ ಈ ಒಂದು ಟೋಕನ್ ಸಿಗ್ತಾ ಇಲ್ಲ. ಇವಾಗ ಕೇಳ್ಬೋದು, ಓಕೆ ಇಷ್ಟೆಲ್ಲ ಆಗಿಬಿಟ್ಟೈತೆ, ನಾನು ಆಲ್ರೆಡಿ ವಿಡ್ರಾ ಮಾಡ್ಕೊಂಬಿಟ್ಟು ಏನು ಮಾಡೋಕ್ಕಾಗಲ್ಲ, ಇವಾಗ ನಾನು ಇದನ್ನು ಪರ್ಚೇಸ್ ಮಾಡ್ಬೋದಾ ಈ ಪ್ಲ್ಯಾಟಿನಮ್ ಅಥವಾ ಗೋಲ್ಡ್ ಮೆಂಬರ್ಶಿಪ್ಪನ್ನು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ಜಸ್ಟ್ ಕೆಳಗಡೆ ಲೆವೆಲಪ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಸನ್ನು ಕೇಳುತ್ತೆ, ಸ್ಟಾರ್ಸನ್ನು ಪರ್ಚೇಸ್ ಮಾಡಿ, ಟೆಲಿಗ್ರಾಮ್ ಸ್ಟಾರ್ಸನ್ನು ಕೊಟ್ಬಿಟ್ಟು ಪರ್ಚೇಸ್ ಕೂಡ ಮಾಡ್ಕೊಬೋದು. ಮಾಡೋರು ಮಾಡಿ. ಇವಾಗ ಸದ್ಯಕ್ಕೆ ನಾನು ಮಾಡ್ತಿಲ್ಲ, ನನಗೆ ನನ್ನ ಹತ್ರ ಆಲ್ರೆಡಿ ತುಂಬಾ ಟೋಕನ್ಸ್ ಇದೆ. ಸೊ ನಿಮಗೇನಾದರೂ ಮಾಡಲೇಬೇಕು ಅಂದರೆ ಬೇಕಾದ್ರೆ ನೀವು ಮಾಡ್ಬೋದು, ಕಂಪಲ್ಸರಿ ಏನಿಲ್ಲ, ಮಾಡೋರು ಮಾಡ್ಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸೊ ಏನಾದರೂ ನಿಮ್ಮ ಹತ್ರ ಪ್ಲಾಟಿನಮ್ ಗೋಲ್ಡ್ ಇತ್ತು ಅಂದರೆ ಪ್ರತಿಯೊಬ್ಬರು ಕೂಡ ಡಾಕ್ಸ್ಕೊಬಿಟ್ಟು ಇದನ್ನು ಕ್ಲೈಮ್ ಮಾಡ್ಕೊಳ್ಳಿ, ಒಳ್ಳೆಯ ರಿವಾರ್ಡನ್ನು ಕೊಡ್ತಾಯಿದ್ದಾರೆ. ಸೊ ಡಾಕ್ಸ್ ಬಗ್ಗೆ ಇರುವಂತಹ ಅಪ್ಡೇಟ್ ಇದು. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತಂದರೆ ಡಬ್ಲಿ ಕಾಯಿನ್. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್, ಹೆವಿಯಾಗಿ ವೈರಲ್ ಆಗಿದೆ. ಹ್ಯಾಮ್ಸ್ಟರ್ ಅಷ್ಟು ಆಗಿಲ್ಲ, ಬಟ್ ಅಂಡರ್ ರೇಟೆಡ್ ಅಂದರೆ ಆ ರೇಂಜ್ಗಿಲ್ಲ, ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅವ್ರ ಕಡೆಯಿಂದ ವ್ಯಾಲೆಟನ್ನು ಕನೆಕ್ಟ್ ಮಾಡೋ ಆಪ್ಷನ್ ಬಿಟ್ಟಿದ್ದಾರೆ. ವ್ಯಾಲೆಟನ್ನು ಕಂಪಲ್ಸರಿ ಮಾಡಲೇಬೇಕಂದ್ರೆ ಅಫ್ಕೋರ್ಸ್ ಕಂಪಲ್ಸರಿ ಮಾಡಲೇಬೇಕು. ಇಲ್ಲ ನೋಡ್ತಾ ಇರ್ಬೋದು, ಅಮೆಝಾನ್ ಯೂಸ್ಮೆಟ್ಸ್ ಯು ಕ್ಯಾನ್ ನೌ ಲಿಂಕ್ ಯುವರ್ ಟೋನ್ ವ್ಯಾಲೆಟ್ ಟು ಡಬ್ಲಿ ಕಾಯಿನ್, ವೆರಿಫೈ ಯುವರ್ ಅಕೌಂಟ್ ಫಾರ್ ದ ಏರ್ ಡ್ರಾಪ್. ಓನ್ಲಿ ವೆರಿಫೈಡ್ ಅಕೌಂಟ್ಸ್ ವಿಲ್ ಬಿ ಎಲಿಜಿಬಲ್ ಫಾರ್ ಡಬ್ಲಿ ಕಾಯಿನ್ ಟೋಕನ್ಸ್. ಸೊ ವೆರಿಫೈಡ್ ಅಕೌಂಟ್ ಮಾತ್ರ ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಿರ್ತಾರೆ ಅಂತ. ನಮ್ಮ ಒಂದು ಅಕೌಂಟನ್ನು ವೆರಿಫೈ ಮಾಡಬೇಕಂದ್ರೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಲೇಬೇಕಾಗ್ತದೆ. ಸೊ ಅದನ್ನು ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಮೇಲ್ಗಡೆ ವ್ಯಾಲೆಟ್ ಸಿಂಬಲ್ ಕಾಣಿಸ್ತಾ ಇರುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡೋದು ಅಂತ ಹೇಳ್ಬೋದು. ನಿಮ್ಮ ಹತ್ರ ಟೋನ್ ವ್ಯಾಲೆಟ್ ಯಾವುದಾದ್ರೂ ಇಲ್ಲಿ ಯಾವುದನ್ನಾದ್ರೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಸ್ವಲ್ಪ ನಿಮ್ಗೆ ಈಸಿ ಆಗಬೇಕಂದ್ರೆ ಟೋನ್ ಕೀಪರ್ನ ಮಾಡ್ಕೊಳ್ಳಿ. ಏನಕ್ಕೆ ನಾನು ಕೂಡ ಮಾಡ್ತಾಯಿದ್ದೀನಿ. ನೀವೇನಾದರೂ ಕ್ರಿಪ್ಟೋ ಬಗ್ಗೆ ಗೊತ್ತಿಲ್ಲ, ನೀವು ಹೇಗೆ ಮಾಡ್ತಿದ್ರೆ ಅದನ್ನೇ ನೋಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಂದರೆ ನೀವು ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಮುಂದೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದಲ್ವ. ಸೊ ಅದರಿಂದ ನಾನು ಮಾಡ್ತೀನಿ, ಟೋನ್ ಕೀಪರ್ನ ಸೆಲೆಕ್ಟ್ ಮಾಡ್ಕೊತೀನಿ, ನನ್ನ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀನಿ. ಆ ವ್ಯಾಲೆಟನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ 1,00,000 ಟೋಕನ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಟೋಕನ್ಸ್ ಅಲ್ಲ, ಪಾಯಿಂಟ್ಸ್. ಆ್ಯಂಡ್ ಇಲ್ಲ ನೋಡ್ತಾ ಇರ್ಬೋದು, ಕನೆಕ್ಟೆಡ್ ಅಡ್ರೆಸ್ ಅಂದ್ಬಿಟ್ಟು ವ್ಯಾಲೆಟ್ ಅಡ್ರೆಸ್ ಕೂಡ ಶೋ ಆಗ್ತದೆ. ಇದೆಲ್ಲ ಶೋ ಆಗ್ತೈತೆ ಅಂದರೆ ಸಕ್ಸಸ್ಫುಲಿ ನನ್ನ ಒಂದು ವ್ಯಾಲೆಟ್ ಕನೆಕ್ಟ್ ಆಗಿದೆ ಆ್ಯಂಡ್ ಇನ್ನೇನು ಮಾಡೋಂಗಿಲ್ಲ ಅಂತ ಅರ್ಥ. ಬಟ್ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ರೋಡ್ ಮ್ಯಾಪ್ ಅಂದ್ಬಿಟ್ಟು. ಸೊ ಗೇಮ್ ಲಾಂಚ್ ಸಕ್ಸಸ್ಫುಲಿ ಆಗಿದೆ. ಗ್ರೋಯಿಂಗ್ ಕಮ್ಯುನಿಟಿ, ಒಳ್ಳೆ ಕಮ್ಯುನಿಟಿ ಕೂಡ ಗ್ರೋ ಆಗಿದ್ದಾರೆ. ಎರಡೂ ಕೂಡ ಟಿಕ್ ಮಾರ್ಕ್ ಬಂದಿದೆ, ಅಂದರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇನ್ನು ಉಳ್ಕೊಂಡಿರೋದು 3 ಆಪ್ಷನ್: ಬ್ಲಾಕ್ ಚೈನ್ ಸೆಲೆಕ್ಷನ್, ಡಬ್ಲಿ ಕಾಯಿನ್ ಏರ್ ಡ್ರಾಪ್, ಎಕ್ಸ್ಚೇಂಜ್ ಲಿಸ್ಟಿಂಗ್. ಬ್ಲಾಕ್ ಚೈನ್ ಸೆಲೆಕ್ಷನ್, ಈ ಒಂದು ಟೋಕನ್ ಯಾವ ಒಂದು ಬ್ಲಾಕ್ ಚೈನ್ ಹೋಗಬೇಕು, ಯಾವ ಒಂದು ಬ್ಲಾಕ್ ಚೈನ್ ಟ್ರಾನ್ಸಾಕ್ಷನ್ ನಡಿಬೇಕು, ಯಾವ ಒಂದು ಬ್ಲಾಕ್ ಚೈನ್ ಲಿಸ್ಟಿಂಗ್ ಆಗಬೇಕು, ಇದು ಅಪ್ಡೇಟು. ಅದಾಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದಾದ ನಂತರ ಅದನ್ನು ಡಿಸ್ಕಸ್ ಮಾಡಿದ ನಂತರ ನಮಗೆ ಡಬ್ಲಿ ಕಾಯಿನ್ ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾರೆ. ಅದಾದ ನಂತರ ಎಕ್ಸ್ಚೇಂಜ್ ಲಿಸ್ಟಿಂಗ್ ಮಾಡ್ತಾರೆ. ಇಲ್ಲಿ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ಬೋದು. ಲಿಸ್ಟಿಂಗಿಂತ ಮುಂಚೆ ನಮಗೆ ಡಬ್ಲ್ಯೂ ಕಾಯಿನ್ನ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ಏನಕ್ಕಂದರೆ ಪಿಕ್ಸಲ್ ಅವರ್ಸ್ ನೋಡೋದೇ ಇರ್ಬೋದು, ಲಿಸ್ಟಿಂಗಿಂತ ಮುಂಚೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ತಲೆಗೆ ಟೊಪ್ಪಿ ಹಾಕಿ ಲಿಸ್ಟಿಂಗ್ ಆದಮೇಲೆ ನಮಗೆ ಟೋಕನ್ಸನ್ನು ಕೊಟ್ಟರು. ಟೋಕನ್ಸನ್ನು ನಾನು ಹೇಳಿದೆ, ಆ ಒಂದು ಪಿಕ್ಸಲ್ ಅವರ್ಸ್ ಲಿಸ್ಟಿಂಗ್ ಆದಮೇಲೆ ಕೊಡ್ತಾರೆ ಅಂದ್ಬಿಟ್ಟು ಆವಾಗಲೇ ನಾನು ಹೇಳಿದೆ, ಹೆವಿಯಾಗಿ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂದ್ಬಿಟ್ಟು. ಅದೇ ಥರ. ಸೊ ನಿಮಗೇನಾದ್ರು ಲಿಸ್ಟಿಂಗ್ ಆದಮೇಲೆ ಏನಾದರೂ ನಿಮಗೆ ಏರ್ ಡ್ರಾಪನ್ನು ಕೊಡ್ತಾ ಇದ್ದಾರೆ ಅಂದರೆ ಆ ಒಂದು ಪ್ರಾಜೆಕ್ಟ್ ಕಡೆಯಿಂದ ಹೆವಿಯಾಗಿ ಅಮೌಂಟು ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ. ನಿಮ್ಗೆ ಲಿಸ್ಟಿಂಗಿಂತ ಮುಂಚೆನೇ ಕೊಡ್ತಾ ಇದ್ದಾರೆ, ಒಂದು ಪ್ರೈಸ್ ಗೊತ್ತಿಲ್ಲದೇ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ವ್ಯಾಲೆಟ್ಗೆ ಅಂದರೆ ಅವಾಗ ಮಾತ್ರ ಈ ಒಂದು ಟೋಕನ್
ಪ್ರೈಸ್ ಅಪ್ ಆಗ್ಬೋದು ಅಥವಾ ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ನಮಗೆ ಲಿಸ್ಟಿಂಗಿಂದ ಮುಂಚೆನೇ ಕೊಡ್ತಾ ಇದ್ದಾರೆ. ಸೊ ಡಬ್ಲ್ಯೂ ಕಾಯಿನ್ ಕಡೆಯಿಂದ ಬಂದಿರೋಂಥ ಗುಡ್ ನ್ಯೂಸ್. ನೀವೊಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಏನೇನು ಕಥೆಗಳು ಅದ್ರ ಬಗ್ಗೆ ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ. ಇವಾಗ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಇವಾಗ ಮೈನಿಂಗನ್ನು ಮಾಡಿ ಹಾಗೆ ನಿಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿರುವಂಥ ಗುಡ್ ನ್ಯೂಸ್ನೂ ಅಷ್ಟೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಸೈಬರ್ ಬೈನಾನ್ಸ್ Web3 ನಡೀತಿರೋಂಥ ಏರ್ ಡ್ರಾಪ್ ವೀಕ್ 1 ಸಕ್ಸಸ್ಫುಲಿ ಎಂಡ್ ಆಗಿದೆ. ಹಾಗೆ ಮೈ Web3 ಸೋಷಿಯಲ್ ಸ್ಕೋರ್ ಆ್ಯಂಡ್ ಸಮ್ಮರ್ ಟಾಸ್ಕ್ ಕೂಡ ಅಪ್ಡೇಟ್ ಆಗಿದೆ. ನಿಮಗೆ ಸಮ್ಮರ್ ಸ್ಟಾರ್ಟ್ಗಳು 8 ಕಾಣಿಸ್ತಾ ಇರುತ್ತೆ. Web3 ಡಿಫ್ರೆಂಟ್ ಆಗಿರುತ್ತೆ. ಒಬ್ರಿಗೆ 10 ಇರ್ಬೋದು, 300 ಇರ್ಬೋದು, 400 ಇರ್ಬೋದು, ಡಿಪೆಂಡಿಂಗ್ ಆನ್ ನೀವು ಟ್ವಿಟರ್ಲಿ ಹೇಗೆ ಆ್ಯಕ್ಟಿವ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇವಾಗ ಅಲ್ಲಿ ಕೆಳಗಡೆ ನಿಮಗೆ ವೀಕ್ 2 ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ವೀವ್ ಅಂತ ಆಯಿತು, ನಿಮಗೆ ಮಿಂಟ್ ಅಂತ ಇರುತ್ತೆ. ನಾನು ಆಲ್ರೆಡಿ ಒಂದು ಮಿಂಟನ್ನು ಮಾಡಿಬಿಟ್ಟಿದ್ದೀನಿ. ನೀವೇನೇನು ಮಾಡಬೇಕು, ಇವಾಗ ಮಿಂಟನ್ನು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕೂಡ ಮಿಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಎರಡನೇ ಟಾಸ್ಕ್ ಬಂತು ಅಂದರೆ ಪೋಸ್ಟ್ ಆನ್ ಮೈ ಓನ್. ಲಾಸ್ಟ್ ಟೈಮ್ ಬಂತು ಅಂದರೆ ಜಸ್ಟ್ ಕ್ಲಿಕ್ ಮಾಡಿರಿ, ಪೋಸ್ಟ್ ಮಾಡಿರಿ, ಲಿಂಕ್ ತಗೊಂಡು ಪೇಸ್ಟ್ ಮಾಡಿರಿ. ಬಟ್ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಪ್ಪ ಟ್ವಿಸ್ಟ್ ಅದನ್ನು ಪೋಸ್ಟ್ ಕ್ಲಿಕ್ ಮಾಡ್ಕೊತಾರೆ. ನಿಮಗೆ ಅಟ್ಟು ಎಲ್ಲ ಆಟೋಮೆಟಿಕಾಗಿ ಬಂದಿರುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕೆಳಗಡೆ ನಿಮಗೆ ಇಮೇಜ್ ಸಿಂಬಲ್ ಕಾಣಿಸ್ತಾ ಇದೆ ಗೊತ್ತಾ, ಗಿಫ್ಟ್ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ರಿಲೆವೆಂಟ್ ಆಗಿರುವಂಥ ಇಮೇಜನ್ನು ಅಪ್ಲೋಡ್ ಮಾಡಿಬಿಟ್ಟು ನಂತರ ಪೋಸ್ಟನ್ನು ಕ್ಲಿಕ್ ಮಾಡಬೇಕು. ನೀವು ಇಮೇಜನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಆ ಟಾಸ್ಕ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಇಮೇಜನ್ನು ಅಪ್ಲೋಡ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡಿ. ಹಾಗೆ ನೀವು ಪ್ರೊಫೈಲಿಗೆ ಬರ್ತೀರಾ, ಕೆಳಗಡೆ ಶೇರ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಲಿಂಕ್ ಸಿಗುತ್ತೆ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀರಾ, ಸಬ್ಮಿಟ್ ಕೊಡ್ತೀರಾ. ಇದು ಕೂಡ ಸಕ್ಸಸ್ಫುಲಿ ಡನ್ ಆಯಿತು. ಆ್ಯಂಡ್ ಉಳಿದಿರೋಂಥ ಮಿಂಟ್ಗಳಿದೆ, ಪ್ರತಿಯೊಂದನ್ನು ಕೂಡ ಕ್ಲಿಕ್ ಮಾಡಿಬಿಟ್ಟು ಮಿಂಟ್ ಮಾಡ್ಕೊಳ್ಳಿ. ಸ್ವಿಚ್ ಏನಂತ ಬರ್ತದೆ, ಓಕೆ ಏನು ತೊಂದರೆ ಇಲ್ಲ, ಮಿಂಟನ್ನು ಕೊಟ್ಕೊಳ್ಳಿ. ಗ್ಯಾಸ್ ಫೀನ ಕೊಡುತ್ತೆ, ಗ್ಯಾಸ್ ಫೀನ ಪೇ ಮಾಡಿಬಿಟ್ಟು ಮಿಂಟ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬೇಕು ಅಂದ್ಬಿಟ್ಟು. ಏನಪ್ಪ ಅದು ಅಂದರೆ, ನನ್ನ ಒಬ್ಬ ಸಬ್ಸ್ಕ್ರೈಬರು $3 ಇಥೇರಿಯಮ್ನ ಲಾಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ? ಸೈಬರ್ನ. ಏನಕ್ಕಪ್ಪ ಅದು ಅಂದರೆ, ನೀವೇನಾದರೂ ಬೇರೆ ಒಂದು ಏರ್ ಡ್ರಾಪ್ಗೆ ಕನೆಕ್ಟ್ ಮಾಡಿದರೆ ಅಥವಾ ಬೇರೆ ಒಂದು ಎಲ್ಲೋ ಒಂದು ಯೂಟ್ಯೂಬಲ್ಲಿ ಸಿಕ್ತು, ಟೆಲಿಗ್ರಾಮಲ್ಲಿ ಸಿಕ್ತು, ಟ್ವಿಟರಲ್ಲಿ ಸಿಕ್ತು, ಯಾವುದೋ ಒಂದು ಏರ್ ಡ್ರಾಪ್. ಸೊ ಏರ್ ಡ್ರಾಪ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಯಾರೋ ಒಬ್ರು ಹೇಳಿದ್ದಾರೆ ಅಂದ್ಬಿಟ್ಟು ಕನೆಕ್ಟ್ ಮಾಡ್ಕೊತಾರೆ ವ್ಯಾಲೆಟ್ ಕನೆಕ್ಟ್ ಮಾಡಿದಾಗ ಏನೂ ಪ್ರಾಬ್ಲಮ್ ಇಲ್ಲ. ಇವನ್ ವ್ಯಾಲೆಟ್ ಕನೆಕ್ಟ್ ಮಾಡಿ ಯಾವುದೇ ಥರ ತೊಂದರೆ ಇಲ್ಲ. ಬಟ್ ತೊಂದರೆ ಏನಪ್ಪ ಅದು ಅಂದರೆ, ನಮ್ಮ ಒಂದು ಇಂಟರಾಕ್ಷನ್ನ ಆ್ಯಕ್ಟಿವ್ ಅಂದರೆ ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಗ್ಯಾಸ್ ಫೀಸನ್ನು ಪೇ ಮಾಡೋದು ಈ ರೀತಿ ಅಲೋ ಕೊಟ್ಟಿರ್ತೀವಿ ಆ ಒಂದು ವೆಬ್ಸೈಟ್ಗೆ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಗ್ಯಾಸ್ ಫೀಸನ್ನು ಪೇ ಮಾಡಿಬಿಟ್ಟು ಕೊಟ್ಟಿರ್ತಾರೆ, ಸುಮ್ಮನೆ ತಳ್ಳಿರ್ತಾರೆ. ಅವಾಗ ಏನು ಮಾಡ್ತೀವಿ, ನಾವು ಗ್ಯಾಸ್ ಫೀಸನ್ನು ಪೇ ಮಾಡೋಕ್ಕೆ ಬರ್ತೀವಿ, ಈ ಒಂದು ಟಾಸ್ಕನ್ನು ಮಾಡೋದಕ್ಕೆ ನೋಡ್ತೀವಿ. ಬಟ್ ಈ ಒಂದು ಟಾಸ್ಕನ್ನು ಮಾಡಬೇಕಾದ್ರೆ ಆ ಒಂದು ಇಂಟರಾಕ್ಷನ್ ಕೂಡ ಬಂದಿರುತ್ತೆ, ಆ ಒಂದು ಗ್ಯಾಸ್ ಫೀಸನ್ನು ಪೇ ಮಾಡಿ ಅಂದ್ಬಿಟ್ಟು ಬಂದಿರುತ್ತೆ. ಅವಾಗ ಏನು ಮಾಡ್ತೀವಿ, ಅದನ್ನು ಕೂಡ ಕನ್ಫರ್ಮ್ ಕ್ಲಿಕ್ ಮಾಡಿಬಿಡ್ತೀವಿ. ನಾವೇನು ಮಾಡ್ತೀವಿ, ಹೆಸರು ನೋಡೋದಿಲ್ಲ, ಎಷ್ಟು ಫೀ ಕೇಳ್ತಾ ಇದೆ ಅದನ್ನು ನೋಡೋದಿಲ್ಲ, ಜಸ್ಟ್ ಬರ್ತೀವಿ, ಕನ್ಫರ್ಮಾಗಿ ಕ್ಲಿಕ್ ಮಾಡಿಬಿಡ್ತೀವಿ. ಯಾಕಂದರೆ ನಂಬಿಕೆ ಇರುತ್ತಲ್ಲ, ಸೊ ಇದೊಂದೇ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ನೀವು ಯಾವಾಗಲೇ ಏರ್ ಡ್ರಾಪ್ಗೆ ಗ್ಯಾಸ್ ಫೀಸನ್ನು ಪೇ ಮಾಡಬೇಕಾದ್ರೆ ಅಥವಾ ಯಾರಿಗಾದ್ರೂ ಟ್ರಾನ್ಸಾಕ್ಷನ್ನ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನೇಮ್ ಏನಿದೆ, ಎಷ್ಟು ಫೀಸ್ ಕೇಳ್ತಾ ಇದೆ, ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದಾದ ಮೇಲೆ ಕನ್ಫರ್ಮ್ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಕನ್ಫರ್ಮನ್ನು ಕ್ಲಿಕ್ ಮಾಡಿ ಹೋಗಬೇಡಿ. ಇನ್ನು ಹೆವಿಯಾಗಿ ಕೇಳಿತ್ತು ಅಂದರೆ ರಿಜೆಕ್ಟ್ ಕೊಟ್ಬಿಟ್ಟು ಮತ್ತೆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿ ಮತ್ತೆ ಕೊಡಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ಥರ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಮಾಡಿ. ಇದು ಅಂತಂದರೆ ಅಪ್ಡೇಟ್. ಆ್ಯಂಡ್ ಬೇರೆ ಕೆಳಗಡೆ ಮಿಂಟ್ ಅಂತಿರುತ್ತೆ, ಟಾಸ್ಕ್ಗಳಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಬಂದು ಮಿಂಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇಲ್ಲ, ನಾನು ಪೋಸ್ಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಮಿಂಟ್ ಮಾಡೋಕ್ಕೆ ಮರಿಲೇಬೇಡಿ. ಪ್ರತಿದಿನ ಕೂಡ ಬರ್ತೀರಾ, ಪ್ರತಿದಿನ ಕೂಡ ಮಿಂಟನ್ನು ಮಾಡ್ತಿರ್ತಾರೆ. ಏನಕ್ಕೆ ಒಂದು 3-4 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಏನು ಮಾಡಿದರೆ ವೀಕ್ 1 2-3 ಟಾಸ್ಕ್ ಕಂಪ್ಲೀಟೇ ಮಾಡಿಲ್ಲ. ಅಪ್ಡೇಟ್ ಮಾಡಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಏನೇನು ಅಪ್ಡೇಟ್ ಮಾಡಬೇಕು, ಸೇಮ್ ಪ್ರೊಸೀಜರ್ ಇರುತ್ತಲ್ವ, ಜಸ್ಟ್ ಬರ್ತೀರಾ, ಮಿಂಟಲ್ಲಿ ಕ್ಲಿಕ್ ಮಾಡ್ತೀರಾ, ಗ್ಯಾಸ್ ಫೀಸನ್ನು ಪೇ ಮಾಡ್ತೀರಾ, ಮಿಂಟ್ ಆಗುತ್ತೆ. ಸೊ ಅದರಿಂದ ನಾನು ಅಪ್ಡೇಟ್ ಮಾಡೋದು ಬಿಡಲಿ, ಏನೇ ಇರಲಿ ಪ್ರತಿಯೊಬ್ಬರು ಕೂಡ ಬಂದು ಮಿಂಟನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಸದ್ಯಕ್ಕಿರುವಂತಹ ಅಪ್ಡೇಟ್ ಸೈಬರ್ ಬಗ್ಗೆ ಇಷ್ಟೇ. ಒಂದು ಟೋಕನ್ ಇನ್ನೂ ಕೂಡ ಬೇಕು, ವೀಕ್ 4 ನಡೀತಾ ಅಂದ್ಕೊಂಡಿರ್ತೀನಿ. 8, 8, 16, 8, 24, 8, 32, 8, 40, ಓಕೆ, ಇನ್ನೂ ಕೂಡ 6 ವೀಕ್ ನಡೆಯುತ್ತೆ. ಸೊ ಆದ್ದರಿಂದ 6 ವೀಕ್ಸ್ ಆದಮೇಲೆ ಒಂದು ಏರ್ ಡ್ರಾಪ್ ಎಂಡ್ ಆದಮೇಲೆ ಒಂದು ಟೋಕನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ಮೇಲೆ ಒಂದು ಟೋಕನ್ ಇನ್ನೂ ಕೂಡ ನಡೀತಾ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಮಿಂಟ್ ಏನು ಪ್ರೊಸೀಜರ್ ಮಾಡ್ಕೊತಾರೆ, ಟಾಸ್ಕ್ ಎಲ್ಲ ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಟೋಕನ್ ಲಿಸ್ಟಿಂಗ್ ಆಗೋ ಟೈಮಲ್ಲಿ ನಾನೇ ಅಪ್ಡೇಟನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಈ 3 ಅಪ್ಲಿಕೇಶನ್ನ, ಈ 3 ವೆಬ್ಸೈಟನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನು ಯೂಸ್ ಮಾಡ್ತಾಯಿತ್ತು ಅಂದರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಯೂಸ್ ಆಗಲಿ. ಅಥವಾ ನೀವೇನಾರು ಹೇಳ್ಕೊಟ್ಟಿರಿ, ಒಂದು ವೀಡಿಯೋ ನೋಡೋಗೋರು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಕ್ರಿಪ್ಟೋ ಬಗ್ಗೆ ಸ್ವಲ್ಪ ನಾಲೆಜ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿಡದಲ್ಲಿ ಸಿಗಬಡಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.